ಕನ್ನಡ ಸಿನಿಮಾ ರಂಗದಲ್ಲಿ ಸ್ಟಾರ್ಗಳು ವರ್ಷಕ್ಕೆ ಒಂದು ಸಿನಿಮಾ ಅಥವಾ ಎರಡು ಸಿನಿಮಾ ಮಾಡಬೇಕು ಅನ್ನೋ ಕೂಗು ಭಾಳಷ್ಟು ದಿನಗಳಿಂದ ಇತ್ತು. ಆದರೆ ಕೆಲವು ಸ್ಟಾರ್ಗಳು 3 ವರ್ಷ 4 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಹೀಗಾದ್ಮೇಲೆ ಕನ್ನಡ ಚಿತ್ರರಂಗ ಬೆಳೆಯೋದಾದ್ರೆ ಹೇಗೆ ಅನ್ನೋ ಒಂದು ಕಡೆಯ ವಾದ. ಅವೆಲ್ಲ ವಾದ, ಒಂದಷ್ಟು ಮಾತುಗಳು, ಅಂತೆ-ಕಂತೆಗಳನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಈ ವರ್ಷ ಒಂದು ಸಿಹಿ ಸುದ್ದಿ. ಅದು ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ. ಎಸ್, ಕಿಚ್ಚ ಸುದೀಪ್ ಅವರು ಈ ವರ್ಷ 4 ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಾರೆ. ಎಸ್, ಈಗೊಂದು ಬಲ್ಲ ಮೂಲಗಳ ಪ್ರಕಾರ ಬಂದಂಥ ಮಾಹಿತಿ ಇದು. ಆ್ಯಕ್ಚುಲಿ ಸುದೀಪ್ ಅವರು ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ ಅಂಥೇಳಿ ಬಂದರು. ಬಿಗ್ ಬಾಸ್ ನಡೆಸ್ತಾ ಇದ್ದಂಥವ್ರು ಬಿಗ್ ಬಾಸಿಂದ ಹೊರಗೆ ಬಂದು ಸಿನಿಮಾಗೆ ಫುಲ್ ಟೈಮ್ ನಾನು ತೊಡಸ್ಕೊಳ್ತೀನಿ, ಹಾಗಾಗಿ ವರ್ಷಕ್ಕೆ 2 ಸಿನಿಮಾ ಕೊಡ್ತೀನಿ ಅಂಥೇಳಿ ಅವರು ಪ್ರೀತಿಯಿಂದ ಹೇಳಿಕೆ ನೀಡಿದರು. ಅದರಂತೆ ಹಿಂದೆ ಮುಂದೆ ಬಂದಂಥ ಸಿನಿಮಾಗಳು ಒಂದು ಮಾರ್ಕ್ ಮತ್ತು ಮ್ಯಾಕ್ಸ್. ಈಗ ಮತ್ತೆ ಸುದೀಪ್ ಅವರು ಈ ವರ್ಷ 2026ರಲ್ಲಿ 4 ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಾರೆ. ಆ 4 ಸಿನಿಮಾಗಳು ಕೂಡ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತವೆ. ಇದು ಅವರು ಈ ವರ್ಷ ಕೊಡ್ತಾ ಇರ್ತಕ್ಕಂಥ ಫ್ಯಾನ್ಸಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಹಾಗೆ ನೋಡಿದ್ರೆ ಸುದೀಪ್ ಅವರು ಒಂದು ಕಡೆಗೆ ಬಿಗ್ ಬಾಸ್ ಮಾಡ್ತಾರೆ, ಇನ್ನೊಂದು ಕಡೆಗೆ CCL ಹೋಗ್ತಾರೆ. ಇವೆರಡರ ನಡುವೆ ಈ ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ಮೇಲೆ ಸಿನಿಮಾ ಯಾವಾಗ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮಗೆ ಬರ್ಬೋದು. ಹೌದು, ಅವರು ಬಿಗ್ ಬಾಸ್ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ, ಈ ಕಡೆ CCL ಕೂಡ ಬ್ಯಾಲೆನ್ಸ್ ಮಾಡ್ತಾರೆ, ಈ ನಡುವೆ ಸಿನಿಮಾನು ಕೂಡ ಮಾಡ್ತಾರೆ. ಇದು ಮೊದಲಿನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕೂಡ ವರ್ಷಕ್ಕೆ 2 ಸಿನಿಮಾ ಮಾಡಲೇಬೇಕು ಅಂತೇಳಿ ದೃಢ ನಿರ್ಧಾರವನ್ನು ಸುದೀಪ್ ಅವರು ತಗೊಂಡಿದ್ದಾರೆ. ಹಾಗಾಗಿ ಸುದೀಪ್ ಅವರು ಈ ವರ್ಷ 4 ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಾರೆ. ಇನ್ನೊಂದು ವಿಶೇಷವಾದ ಸುದ್ದಿ ಅಂದರೆ ಸುದೀಪ್ ಅವರು ನಿರ್ದೇಶನ ಯಾವಾಗ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೂ ಕೂಡ ಈ ವರ್ಷ ಉತ್ತರ ಸಿಗ್ತದೆ. ಅವರು ಅನೌನ್ಸ್ ಮಾಡಲಿರುವ ಒಟ್ಟು 4 ಸಿನಿಮಾಗಳ ಪೈಕಿ ಅವರು ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಇದು ಅವರ ಫ್ಯಾನ್ಸ್ಗೆ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು. ಯಾವ ಸಿನಿಮಾವನ್ನು ಅವರು ನಿರ್ದೇಶನ ಮಾಡ್ತಾರೆ, ಸೊ ಯಾರು ಪ್ರೊಡಕ್ಷನ್ ಮಾಡ್ತಾರೆ, ಯಾರೆಲ್ಲ ಇರ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕಿಲ್ಲ. ಆದರೆ ಈ ವರ್ಷ 4 ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಒಂದು ನಿರ್ದೇಶನದ ಸಿನಿಮಾ ಕೂಡ ಸೇರಿದೆ. ಹಾಗಾದ್ರೆ ಯಾವ 4 ಸಿನಿಮಾ ಅಂತ ಹೇಳೋದಾದ್ರೆ, ಹಿಂದೆ ಮಾರ್ಕ್ ಮತ್ತು ಮ್ಯಾಕ್ಸ್ ಸಿನಿಮಾ ಬಂದಿತ್ತು. ಮಾರ್ಕ್ ಮತ್ತು ಮ್ಯಾಕ್ಸ್ ಸಿನಿಮಾದಲ್ಲಿ ಓನ್ಲಿ ಹೀರೋ ಓರಿಯೆಂಟೆಡ್ ಸಿನಿಮಾ, ಅಲ್ಲಿ ನಾಯಕಿಯೇ ಇರಲಿಲ್ಲ, ಬೇರೆ ಪ್ಯಾಟರ್ನ್ನ ಸಿನಿಮಾ ಅದಾಗಿತ್ತು. ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಕತೆ ಮುಗಿಯುವಂಥ ಕತೆ, ಅದರಲ್ಲಿ ನಾಯಕಿನೇ ಇರಲಿಲ್ಲ, ಇಡೀ ಸಿನಿಮಾದಲ್ಲಿ ಹೀರೋ ಮಾತ್ರ ಇದ್ದು. ಆದರೆ ಸುದೀಪ್ ಅಂತ ಅಂದ ತಕ್ಷಣ ಅಲ್ಲೊಂದು ಆ್ಯಕ್ಷನ್ ಪ್ಯಾಕ್ಡ್ ಇರುತ್ತೆ, ರೊಮ್ಯಾಂಟಿಕ್ ಇರುತ್ತೆ, ಮಾಸಗೂ ಜಾಸ್ತಿ ಜಾಗ ಕೊಟ್ಟಿರ್ತಾರೆ. ಆದರೆ ಸುದೀಪ್ ಅವರು ಈ ಸಲ ಒಂದು ರಾಮ್-ಕಾಮ್ ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದಂಥ ಒಂದು ರೊಮ್ಯಾಂಟಿಕ್ ಸಿನಿಮಾ ಕೊಡಬೇಕಂತ ಕೂಡ ಅವರ ಬತ್ತಳಿಕೆಯಲ್ಲಿ ಇದೆ. ಅದೊಂದು ಸಿನಿಮಾ. ಅದಾದ ಮೇಲೆ ಇನ್ಯಾವ ಸಿನಿಮಾ ಮಾಡ್ಬೋದು ಅಂತ ಹೇಳಿದರೆ, ಸುಕುಮಾರ್ ಅವರು ಏನು ಪುಷ್ಪ ಸಿನಿಮಾ ಮಾಡಿದ್ರು, ಸುಕುಮಾರ್ ಅವರ ಶಿಷ್ಯನ ಒಂದು ಸಿನಿಮಾ ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಇಷ್ಟರಲ್ಲೇ ಅನೌನ್ಸ್ ಆಗುತ್ತೆ. ಆ ಸಿನಿಮಾ ಕೂಡ ದೊಡ್ಡ ಬಜೆಟ್ನ ಸಿನಿಮಾ ಮತ್ತು ಒಂದು ಫುಲ್ ಪ್ಯಾಕ್ಡ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತೆ. ಅದರ ಬಳಿಕ ಹಿಂದೆ ಎಷ್ಟೋ ಜನ, ಭಾಳ ಜನ ಇನ್ನು ವಿಕ್ರಾಂತ್ ರೋಣ ಆದ ತಕ್ಷಣ ಅದೇ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರುತ್ತೆ ಅಂತೇಳಿ ಅನೌನ್ಸ್ ಆಗಿತ್ತು. ನಿಮಗೆ ಗೊತ್ತು, ಅನೂಪ್ ಭಂಡಾರಿ ಅವರದು ಬಿಲ್ಲಾ ರಂಗ ಭಾಷಾ. ಆ ಸಿನಿಮಾದ ಕತೆ ಏನಾಯಿತು ಅಂತೇಳಿ ಭಾಳಷ್ಟು ಜನ ಪ್ರಶ್ನೆ ಮಾಡಿದರು. ಆ ಸಿನಿಮಾ ನಿಂತೇ ಹೋಯಿತು ಅಂತ ಹೇಳಿದರು. ಸದ್ಯ ಆ ಸಿನಿಮಾದ ಪ್ರಾಜೆಕ್ಟ್ ಇನ್ನೂ ಇದೆ. ಸೊ ಅದಕ್ಕೀಗ ಮತ್ತೆ ಮುಂದಿನ ತಿಂಗಳಿಂದ ಅದಕ್ಕೆ ಚಾಲನೆ ಸಿಗುತ್ತೆ. ಅದು ಕೂಡ ಈ ವರ್ಷ ಆಗುವಂಥ ಸಿನಿಮಾ. ಬಿಲ್ಲಾ ರಂಗ ಭಾಷಕ್ಕೆ ಹೆಚ್ಚು ಕಮ್ಮಿ 3 ರಿಂದ 5 ವರ್ಷಗಳ ಕಾಲ ಸದ್ದಿಲ್ದಲೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನೂಪ್ ಭಂಡಾರಿ. ಆ ಡಿಸೈನ್ ಆಗಲಿ, ಆ ಪೋಸ್ಟರ್ ಆಗಲಿ ಅದ್ಭುತವಾಗಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಿಂದೆ ಕೂಡ ಅದರ ಸಣ್ಣ ಜಲ ಕೂಡ ನೀವೆಲ್ಲ ನೋಡಿದಿರಿ. ಸೊ ಸುದೀಪ್ ಫ್ಯಾನ್ಸ್ ಅಂತೂ ನಿಜಕ್ಕೂ ಆ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾತ್ಕೊಂಡು ಕೂತಿದ್ದಾರೆ. ಸೊ ಈ ವರ್ಷದ ಅಂದರೆ ಮುಂದಿನ ತಿಂಗಳು ಜೂನ್ಗೆ ಆ ಸಿನಿಮಾ ಚಿತ್ರೀಕರಣ ಆನ್ಸೆಟ್ಗೆ ಹೋಗುತ್ತೆ. ಸೊ ಹೆಚ್ಚು ಕಮ್ಮಿ ಈ ವರ್ಷ ಬರಬಹುದು, ಅಥವಾ ಬೇರೆ ಯಾವ್ದಾದ್ರು ಸಿನಿಮಾ ಕೂಡ ಬರ್ಬೋದು. ಈ ವರ್ಷ ಒಂದು ಸಿನಿಮಾ ಬಂದೇ ಬರುತ್ತೆ ಅನ್ನೋ ಲೆಕ್ಕಾಚಾರಗಳು ಸಾಕಷ್ಟು ಇವೆ. ಸೊ ಇವೆಲ್ಲದರ ನಡುವೆ ಸುದೀಪ್ ಕೂಡ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಅಲ್ಲಿಗೆ ಈ ವರ್ಷ 4 ಸಿನಿಮಾ ಅನೌನ್ಸ್ ಆಗುತ್ತೆ. 4 ಸಿನಿಮಾದಲ್ಲಿ ಒಂದು ಸಿನಿಮಾ ಅಂತೂ ಈ ವರ್ಷ ಬರುತ್ತೆ. ಸೊ ಸುದೀಪ್ ಅವರ ನಿರ್ದೇಶನದ ಸಿನಿಮಾ ಕೂಡ ಇದೇ ವರ್ಷ ಬರುತ್ತೆ. ಸುದೀಪ್ ಅವರು ಹಿಂದೆ ಎಲ್ಲ ನಿರ್ದೇಶನ ಮಾಡಿದ ಯಾವ ಸಿನಿಮಾನೂ ಕೂಡ ಅವರೇಜ್ ಆಗಿ ಇರಲಿಲ್ಲ. ಎಲ್ಲವೂ ಕೂಡ ಅದ್ಭುತವಾಗಿ ಬಂದಿದ್ದು, ಸೂಪರ್ ಹಿಟ್ ಆಗಿದ್ದು ಸಿನಿಮಾ. ಸೊ ಹಾಗಾಗಿ ಸುದೀಪ್ ಒಂದಷ್ಟು ಸಿನಿಮಾಗಳನ್ನು ಒಪ್ಕೊಂಡಿರೋದ್ರಿಂದ ಅವ್ರಿಗೆ ನಿರ್ದೇಶನ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಈ ವರ್ಷ ಶತಾಯಗತಾಯ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿಕ್ಕೆ ಕೂಡ ಅವರು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸುದೀಪ್ ಅವರು ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ ಏನು ಬರುತ್ತೆ ಆ ಸೀಸನ್ಗೂ ಕೂಡ ರೆಡಿ ಆಗ್ತಾರೆ.
ಆ ಸೀಸನ್ ಜೊತೆಗೆ ಅದನ್ನು ಮುಗಿಸ್ಕೊಂಡು ಜೊತೆಗೆ ಈ ಸಿನಿಮಾ ಪ್ಲಾನ್ ಕೂಡ ಮಾಡ್ತಾರೆ. ಹಿಂದೆ ಮ್ಯಾಕ್ಸ್ ಮತ್ತು ಮಾರ್ಕ್ ಮಾಡುವಾಗ ಕೂಡ ಬಿಗ್ ಬಾಸ್ನಲ್ಲಿ ಇದ್ರು. ಸೊ ಅಲ್ಲೂ ಕೂಡ ಎರಡಕ್ಕೂ ಟೈಮ್ ಕೊಟ್ಕೊಂಡು ಆ ಸಿನಿಮಾಗಳನ್ನು ಮುಗಿಸ್ಕೊಟ್ಟಿದ್ರು. ಸೊ ಅವರೇ ಹೇಳ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಲೇಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸುದೀಪ್ ಅವರು ಏನು 4 ಸಿನಿಮಾ ಅನೌನ್ಸ್ ಮಾಡ್ತಾರೆ, ಆ 4 ಸಿನಿಮಾದಲ್ಲಿ 1 ಸಿನಿಮಾ ಈ ವರ್ಷ ಬರ್ಬೋದು, ಮತ್ತೆ ಒಂದು 6 ತಿಂಗಳು ಬಿಟ್ಟು ಮತ್ತೊಂದು ಸಿನಿಮಾ ಕೂಡ ಬರ್ಬೋದು. ಒಟ್ಟಾರೆ ಸುದೀಪ್ ಫ್ಯಾನ್ಸ್ಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಒಂದು ಕೊರಗಿದೆ. ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೇ ಥಿಯೇಟರ್ನಲ್ಲಿ ನಿಲ್ತಾ ಇಲ್ಲ ಅಂತ ನಿಜ. ಆದರೆ ಪ್ರಾಕ್ಟಿಕಲ್ ಆಗಿ ಸಿನಿಮಾ ಸ್ಟಾರ್ಗಳು ಮೇಲೆ ಸಿನಿಮಾಗಳು ಮಾಡ್ತಾ ಇದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಜನಗಳನ್ನ ಕರೆಸುವಂಥ ಪ್ರಯತ್ನ ಮಾಡ್ಬೋದು. ಆ ನಿಟ್ಟಿನಲ್ಲಿ ಒಂದಷ್ಟು ಸ್ಟಾರ್ಸ್ಗಳು ಮಾಡ್ತಾ ಇದ್ದಾರೆ. ಆ ಸಾಲಿನಲ್ಲಿ ಈಗ ಸುದೀಪ್ ಕೂಡ ನಿಂತಿದ್ದಾರೆ. ಸುದೀಪ್ ಬಹಳ ವರ್ಷಗಳಿಂದಲೂ ಕೂಡ ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದರು. ಸೊ ಎಲ್ಲ ತರಹದ ಪಾತ್ರಗಳನ್ನು ಕೂಡ ಅವ್ರು ಮಾಡಿದ್ದಾರೆ. ಈಗ ಅನೌನ್ಸ್ ಮಾಡ್ತಿರತಕ್ಕಂಥ 4 ಸಿನಿಮಾಗಳು ಕೂಡ ತುಂಬ ವಿಭಿನ್ನವಾಗಿ ಮೂಡ್ ಬರ್ತವೆ. ಈಗ ಆಲ್ರೆಡಿ ಬಿಲ್ಲಾರಂಗ ಭಾಷಾ ಸಿನಿಮಾ ಸಾಕಷ್ಟು ನಿರೀಕ್ಷೆ ಮತ್ತು ಕುತೂಹಲ ಹುಟ್ಟಿಸಿದೆ. ಇನ್ನು ಸುಕುಮಾರ್ ಶಿಷ್ಯನ ಸಿನಿಮಾ ಕೂಡ ಯಾವ ರೀತಿ ಇರ್ಬೋದು ಅಂತ ಈಗಲೇ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತವೆ. ಅದೇನೇ ಇರಲಿ, ಸುದೀಪ್ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಪ್ರಭಾಷೆ ಚಿತ್ರಗಳಲ್ಲೂ ಕೂಡ ದೊಡ್ಡ ಹೆಸರನ್ನು ಪಡೆದಂಥವ್ರು. ಸೊ ಅವರ 4 ಸಿನಿಮಾ ಹೇಗೆಲ್ಲ ಇರ್ತವೆ ಅನ್ನೋದಕ್ಕೆ ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.